ನಮ್ಮ ದೇಶದಲ್ಲಿ ಇದು ನಮ್ಮ ಒಂದೇ ಆಲೂರಲ್ಲ ಅಥವಾ ಹಾಸನ ಅಲ್ಲ, ಇಡೀ ಇಂಡಿಯಾದಲ್ಲಿ ಯುದ್ಧ ಆಗಿದ್ರಿಂದ ನಮ್ಮ ಪಶ್ಚಿಮ ಏಷ್ಯಾ ಇದರಲ್ಲಿ ಯುದ್ಧ ಆಗಿದ್ರಿಂದ ಮುಂದುವರೆದಾಗ ಮಾತಾಡೋಣ. ಆದ್ರೆ ಆ ಪ್ರಾಬ್ಲಮ್ ಈ ಇತ್ತೀಚಿನ ದಿನಗಳಲ್ಲಿ ತಮ್ಮ ಕಂಪನಿ ತಮ್ಮ ಏನು ಗ್ಯಾಸ್ ಮಾಲೀಕರು ಸಾಲ್ವ್ ಮಾಡಿದ್ದಾರೆ, ಸಾಲ್ವ್ ಆಗ್ತದೆ. ಅದ್ರ ಬಗ್ಗೆ ಹೇಳಿ. ಅದಕ್ಕೆ ನಾನು ಬರ್ತಾ ಇದ್ದೀನಿ. ಏನಾಗಿದೆ, ಪ್ಯಾನಿಕ್ ಅಲ್ಲಿ ಬಹಳ ಜನ ಬಂದು OTP ಅನ್ನೋದು ಒಂದು ನಂಬರ್ ಇದೆಯಲ್ಲ, ಅದು ಕೊಡದೇ ಬಹಳ ಜನ ಸಿಡಿದುಕೊಂಡು ಹೋಗಿದ್ದಾರೆ. ಅಂಡ್ ಇವ್ರದ್ದು ಇನ್ನೊಂದು ಏನಂದ್ರೆ, ಇವ್ರದ್ದು ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು. ಇವ್ರದ್ದು ವೈಫ್ ಆಸ್ಪತ್ರೆಯಲ್ಲಿ ಇದ್ರು, ಹೆರಿಗೆ ಆಗ್ಬೇಕಿತ್ತು, ಅದರಿಂದ ಇವ್ರು ಇರ್ಲಿಲ್ಲ. ಸಾಹೇಬ್ರು ಗೊತ್ತಿದೆ ಅಲ್ಲಿ ಯಾವಾಗ ಏನು ಸುಮ್ಮನೆ ಸಿಲಿಂಡರ್ ಕೇಳಿದ್ರು ಕೊಡ್ಬೋದಾಗಿತ್ತು. ಏನ್ ಮಾಡಿದ್ದಾರೆ, ಒಂದು ಕುಟುಂಬಕ್ಕೆ ಮಿನಿಮಮ್ ಅಂತೇಳಿ ಒಂದು ಗೈಡ್ ಲೈನ್ಸ್ ಫಿಕ್ಸ್ ಮಾಡಿದ್ರು. ಏನು, ಒಂದು ಕುಟುಂಬಕ್ಕೆ ಮಿನಿಮಮ್ 45 ದಿವಸ ಗ್ಯಾಸ್ನ ಉಪಯೋಗ ಮಾಡಬಹುದು ಅಂತಕ್ಕಂಥ ಗೈಡ್ ಲೈನ್ಸ್ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಅದಕ್ಕೆ ಅನುಗುಣವಾಗಿ ನೀವು ಯಾರು ಇವತ್ತು ಬುಕ್ ಮಾಡಿದ್ರೆ 45 ದಿನಗಳಿಗೆ ಒಂದು ಸಿಲಿಂಡರ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು 44 ದಿನಗಳ ಹಿಂದೆ ಸಿಲಿಂಡರ್ನ ಬುಕ್ ಮಾಡಿದ್ರೆ ನಾಳೆ ನಿಮಗೆ ಸಿಲಿಂಡರ್ ಸಿಗುತ್ತೆ. ಏನು, ತಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ತಗೊಂಡೋಗಿ OTP ಕೊಟ್ಟು ಇವರು ಕಂಪ್ಯೂಟರ್ ಲಿಂಕ್ ಮಾಡಿದ ತಕ್ಷಣ ತಮ್ಮ OTP ಬರುತ್ತೆ. OTP ಸಬ್ಮಿಟ್ ಮಾಡಿದ ತಕ್ಷಣ ಸಿಲಿಂಡರ್ ಕೊಟ್ಟು ಕಳಿಸ್ತಾರೆ. ಇದು ವಿಚಾರ. ಅಂದ್ರೆ ಮೊದಲು ಕೇಳಿದ ತಕ್ಷಣ ಸಿಗ್ತಾ ಇರ್ತಕ್ಕಂಥ ಸಿಲಿಂಡರ್ ಈ ಕೇಳಿದ ತಕ್ಷಣ ಸಿಗಲ್ಲ. 45 ದಿವಸಗಳಿಗೆ ಒಂದು ಮನೆಗೆ ಬೇಕಾಗಿರ್ತಕ್ಕಂಥ ಸಿಲಿಂಡರ್ 45 ದಿವಸ, 45 ದಿವಸಕ್ಕೆ ಒಂದು ಸಿಲಿಂಡರ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಒಳಗಡೆ ಏನಾದರೂ ಕೂಡ ಮೊದಲು OTP ತಗೊಂಡು ಸಿಲಿಂಡರ್ ಕೊಟ್ಟಿದ್ವಿ ಅಂತಕ್ಕಂಥದ್ದು ಯಾರು ಕೂಡ ಮಾಡಿದ್ರೆ ಅದನ್ನ ಪರಿಶೀಲನೆಯನ್ನ ಮಾಡಿ ಪಟ್ಟಿ ಮಾಡಿಸಿ ಎನ್ಕ್ವೈರಿ ಮಾಡಿಸಿ, ಆ ರೀತಿ ತಪ್ಪಾಗಿದ್ದರೆ ಅಧಿಕಾರಿಗಳು ತಮಗಿರ್ತಕ್ಕಂಥ ಕಾರ್ಯವ್ಯಾಪ್ತಿಯ ಒಳಗಡೆ ಕಾನೂನು ಕ್ರಮವನ್ನು ತಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ. ಸರ್, ಇದುವರೆಗೂ ಡೆಲಿವರಿ ಆಗುವಾಗ ಮಾತ್ರ OTP ಕೊಡಬೇಕಿತ್ತು. ಇಲ್ಲಿವರೆಗೂ ಏನಾಗಿದೆ, ಕಚೇರಿಯಿಂದ ಫೋನ್ ಮಾಡಿ OTP ತಗೊಂಡಿದ್ದಾರೆ. ಇದ್ರ ಮುಂದೆ ಕಚೇರಿಯಿಂದ ಫೋನ್ ಮಾಡಿದ್ರೆ OTP ಹೇಳ್ಬೇಕಾ ಅಥವಾ ಡೆಲಿವರಿ ಆದಾಗ ಮಾತ್ರ OTP ಹೇಳ್ಬೇಕಾ ಅಂತ ಯಾವುದೇ ಗ್ಯಾಸ್ನ ಪಡಿತಕ್ಕಂಥ ಬೆನಿಫಿಷರಿಗಳು ತಾವು ಸಿಲಿಂಡರ್ನ ರಿಸೀವ್ ಮಾಡ್ಕೋಬೇಕಾದ್ರೆ OTP ಕೊಡಬೇಕು. ನೀವು ದೂರವಾಣಿ ಮುಖಾಂತರ ಯಾರು OTP ಕೊಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊಡ್ಲಿಕ್ಕೆ ಹೋಗಬಾರ್ದು. ತಮ್ಮ ಕುಟುಂಬದ ಸದಸ್ಯರು ಅಲ್ಲಿ ಸಿಲಿಂಡರ್ನ ಪಡ್ಕೊಳಕ್ ಹೋಗಿದ್ದಾರೆ ಅಂದಾಗ, ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳು ಅಲ್ಲಿ ಸಿಲಿಂಡರ್ ತಗೋತಾ ಇದ್ದಾರೆ, ಆ ಟೈಮಲ್ಲಿ OTP ಬೇಕು, ಅವ್ರು OTP ಕೊಟ್ರೆ ಅದು ಅವ್ರು. ಇದು ಅದನ್ನ ಬಿಟ್ರೆ ಸಿಲಿಂಡರ್ ರಿಸೀವ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ OTP ಕೊಡಬೇಕು. ನೀವು ಮೊದಲೇ OTP ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು. ಸಿಲಿಂಡರ್ ಯಾವಾಗ ಪಡಿತೀರ ಆಗ OTP ಕೊಟ್ಟು ಸಿಲಿಂಡರ್ ಪಡ್ಕೊಳ್ಳಿ ಅಷ್ಟೇ.